ಕಾರಣವಾಗಿ ಭೀಷ್ಮರು ಪರಾಜಿತರಾದರು. ಸಹೋದರ, ದ್ವಾರದಲ್ಲಿ ದಾರಿಯಾಗಿ ನಿಂತಿರನು. ಅವನು ಬೇಯಿಸಿ ಮುಂದಕ್ಕೆ ಹೋಗೋದಂದ್ರೆ ಯಾರಿಗಂತ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದನು. ಇಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಎಲ್ಲ ವಿಚಾರವನ್ನು ತಿಳಿದಿದ್ದನು. ವೈಷ್ಣಾರ್ಜುನರು ವೇದ ಭೂಮಿಯ ಮತ್ತೊಂದು ಪ್ರಾಂತದಲ್ಲಿ ಕಾದಾಡುತ್ತಿರುವರು. ಅವನ ಬೇಸರ ಒಪ್ಪದವರಣ್ಣ. ಇದೆ ಉಪಾಯವೇನು ಭೀಮಸೇನ? ದೊಡ್ಡಪ್ಪ ಕಂದ, ಇದೆಂತ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ತಂದೆ ಪೂಜ್ಯ ಕಪಿಧ್ವಜವು ಇದ್ದ ಭೂಮಿಯಲ್ಲಿ ಹರಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವಂತಹ ಅಪ್ಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ನಿನ್ನ ಮಾತನ್ನು ನಾನು ಅಭಿನಂದಿಸುವೆನು. ವೇಗವನ್ನು ಭೇದಿಸುವ ಶಕ್ತಿಯೂ ನಮ್ಮಲ್ಲಿಲ್ಲ. ಸ್ವಲ್ಪ ದೊಡ್ಡಪ್ಪ ಕಂದ, ಬಿಡಾಯಿಸಿ ಬಿಡಾಯಿಸಿ ಕೊಡಲಿ ಅಭಯ. ಬಿಡಾಯಿಸಿ ಬಿಡಾಯಿಸಿ ಕೊಡಲಿ ಅಭಯ. ದೊಡ್ಡಪ್ಪ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ಆಯುವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನಮ್ಮ ವಂಶದ ಗೌರವ ಸ್ವರೂಪನೇ ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಆದರೆ ಇದು ನಿನ್ನ ಕೈಯಲ್ಲಿ ಆಗದು ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀ ರೀತಿ ಹೇಳುತ್ತಿರಬೇಯಾ? ಈ ಪಾರ್ಥಿವನ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯೂ ಚಿಕ್ಕದಲ್ಲ. ಕ್ಷೇತ್ರತೆ ಚಿರಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ಬೆಳೆದುತ್ತಿದೆ. ಅದು ಸಾಹಸ ಪ್ರಭಾಬಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನೇ ಅಭಿಮಾನದಿಂದ ತಲೆದೂಗಲಿ. ವೀರಪಶುವಾದ ಸುಭದ್ರೆಯು
ಆನಂದ ಶರಣು ಸುರಿಸಲಿ. ಅವಕಾಶ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲಿಯಾಗುವುದೇ ಕ್ಷೇತ್ರದ ನಿಯಮ. ಮರಣ ಕಂಜಿ ಹಿಡಿದ ಖಡ್ಗದಿಂದ ಅಡುಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸಿದ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಭಿಮಾನಿಯ ಪ್ರಾರ್ಥನನ್ನು ನಿರಾಕರಿಸಿಬಿಡು. ಈ ವೀರಭದ್ರನ ಉತ್ಸಾಹವನ್ನು ಬೇರೆ ಎಂದರಿಗಿದು ಹೋಗುವುದು. ನಾನು ಸೈನ್ಯವಲ್ಲನ್ನು ತೆಗೆದುಕೊಂಡು ಅಭಿಮಾನ ಸಹಾಯಕ್ಕೆ ನಿಲ್ಲುವನು. ಅಭಿಮಾನಿಯು ಅವನು ಭೇದಿಸಿ ನಾವೆಲ್ಲರೂ ಅದನ್ನು ಭಿನ್ನವಾಗಿ ಮಾಡಿಬಿಡಬೇಕು. ಈ ಸಹಾಯವನ್ನು ಬೇಡುವುದು ಮಿಂಚುತ್ತವಲ್ಲ. ನಿನ್ನ ಉತ್ಸಾಹವನ್ನು ನಾನು ನಂಬಿಸುವೆನು. ಬಾಲಕ, ಈ ಪ್ರಿಯ ಬಾಲಕನನ್ನು ನಿನ್ನ ಕೈಯಲ್ಲಿ ಹಿಡಿದೆನು. ಈ ಯುದ್ಧರಂಗದಲ್ಲಿ ಈತನನ್ನು ಎಡೆಬಿಡದೆ ಕಾಯಭಾರವು ನಿನ್ನದು. ಆ ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಆತನ ಕೈ ಸೇರಲಿ. ಕುಮಾರ, ಬಾನಿನನ್ನು ಆಶೀರ್ವದಿಸುವೆನು. ಕುಮಾರ ಕುಮಾರ, ದ್ರೋಣ ಚಕ್ರ ವ್ಯೂಹವನ್ನು ಮಣ್ಣಿನ ಆಟದ ಕೋಟೆಯಂತೆ ಜಯಶೀಲನಾಗಿ ಹಿಂದಿರುವು ಕಂದ. ದೊಡ್ಡಪ್ಪ, ನಿಮ್ಮಲ್ಲಿ ಆಶೀರ್ವಾದವು ಸದಾ ನನ್ನ ವಜ್ರ ಕವಚದಿಂದ ರಕ್ಷಿಸಲಿ. ನಡೆ ದೊಡ್ಡಪ್ಪ, ನಾವಿನ್ನು ರಣಭೂಮಿಗೆ ಹೋಗೋಣ.
ಅವನಿಗೆ ಮಂಗಳವಾಗಲಿ. ಪ್ರಿಯ, ನನ್ನ ಹೃದಯಾದ ದೇವರ ದರ್ಶನಕ್ಕಾಗಿ ನಾನು ಕೊಂದರಿಂದಲೂ ಹಂಬಲಿಸುತ್ತೇನು. ಈ ದಿನ ಲಭಿಸಿತು ಪ್ರಿಯ. ಪ್ರಾಣೇಶ್ವರಿ, ಸುಂದರಿ, ನಿನ್ನ ದೇವನ ದರ್ಶನ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೋ ಸಿದ್ಧಪಡಿಸಿ ಪ್ರೇಯಸಿ. ಇದು ಈ ನನ್ನ ಸರ್ವಸ್ವನೇ ಮುದ್ದಾಗಿ ಕೊಟ್ಟಿರುವಾಗ ನನ್ನದಾಗಿನೇನು ನಡೆದಿದೆ ಪ್ರಿಯ? ನಿನ್ನ ಹೃದಯದ ಪ್ರೇಮ. ಜಾರಿದ ಬಾಸೆ ಮೋಡಿದ ತಂಗಾಳಿ ಬೀಸಿ ಬಂದು ಚೆನ್ನಾಗಿ ಹೋಯ್ತು ಆನಂದ. ಅದು ಮೊದಲೇ ಉತ್ತಮದಲ್ಲಿ ಪ್ರೇಮಿ ಸ್ವಾಮಿ, ಪುನಃ ಕಡವಾಗತವೇನಿದೆ? ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವೂ ನಾಳಿನ ದುಃಖದ ಬೀಜ, ನಾಳಿನ ದುಃಖವೂ ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕಾಶ ವಿಕಾಸಗಳೇ ಪ್ರೇಮದ ಜೀವ.
ಪ್ರಿಯೆ, ನಿನ್ನೆ ದಿನ ನಾವು ತೀವ್ರ ವಿಯೋಗದಿಂದ ಶೋಕದಿಂದ ದಗ್ಧರಾಗಿದ್ದವು. ಈ ದಿನ ಪುನಃ ಸಮ್ಮಿಲನರಾದವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಪ್ರಿಯೆ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರ್ಷಣೆ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ಮಹಾಪಂಡಿತರಲ್ವೇನು ಸ್ವಾಮಿ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ ಈ ನನ್ನ ಪ್ರೇಮಾರೋಧನೆಯನ್ನು ಸ್ವೀಕರಿಸುವಿರಾ? ಹಾಕಲೇ ಪ್ರಿಯ. ಏನೋ ಎಂತೋ ಜುಮ್ಮೆಂದಿತು ತನಗೂ ಬೆಚ್ಚಿತು ಬಾರಾಣಿ ಬಾ ಬಲವನ್ನು ತಾ ಚೆಲುವು ನಿನಗಾಗಿದೆ ತನ್ನದು ಚೆಲುವೆ
ಪ್ರಾಣೇಶ್ವರಿ, ದೇವರು ಪ್ರಸನ್ನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಪ್ರಾಣೇಶ್ವರ, ಭಾರತೇಶ್ವರಿ, ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದ್ರೂ ಅಪರಾಧವಾಗಿರುವುದೇ ಸ್ವಾಮಿ? ಇಲ್ಲ, ಮಾತನಾಡಿ ಪ್ರಿಯ. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮ ಆರೋಗಣೆಯನ್ನು ಸ್ಮರಿಸಲು ನನಗೆ ಸಮಯವಿಲ್ಲ. ಪ್ರೇಯಸಿ, ನನಗೆ ಅನುಮತಿಯನ್ನು ಕೊಡು. ಪ್ರಿಯ, ಇದೇನು 4 ದಿನದಲ್ಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದೊಡನೆ ಕಾಲನ್ನು ಕಳೆಯಬಾರದೇಕೆ ಸ್ವಾಮಿ? ಪ್ರೇಯಸಿ, ದ್ರೋಣ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು ಪ್ರಿಯೆ. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಸಂತೋಷವಾಗುತ್ತಿರುವುದಲ್ಲವೇ? ಹೌದು. ನಗಬಾರದೇಕೆ ಸ್ವಾಮಿ? ಪ್ರಿಯೆ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮ ಯುದ್ಧ ಮಾಡುವಾಗ ಅತ್ಯಂತ ಸಹಾಯ ಮಾಡಿದಂತೆ ಈಗ ನನ್ನ ಸಹಾಯಕಳಾಗುವನು ಪ್ರಿಯ. ಆ ದಿನ ನಮ್ಮ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗಾದ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಇದೇನು ಸ್ವಾಮಿ? ಯುದ್ಧಕ್ಕಾಗಿ ಬಿಲ್ಲು ಬಾಣಗಳು ಅಂತಂದಿದೆ, ಒಂದು ಬಾರಿ ಎದೇರಿಸಿ ನೋಡಲೇನು? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ.
ಅನಂಗ ರಾಜಲಕ್ಷ್ಮಿ ನಿನ್ನ ಸಖಿಯರು ತೆರೆತ ತಂದ ಹೂಗಳನ್ನು ಎದೆವರಿಸಿ ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಳಗನು ಹೂಡು ಮನ್ಮಥ ಶಾಯಿನಿ ನಿನ್ನ ಹೃದಯದ ಮಧ್ಯೆ ನನಗೆ ಆಶ್ರಯನ್ನು ನೀಡು. ಹಬ್ಬಬ್ಬ ಒಂದೇ ಇಷ್ಟೊಂದು ಪ್ರೇಮದ ಮಾತುಗಳು. ಹಾಗಾದರೆ ಈ ಕುರುಕ್ಷೇತ್ರ ಆಯುಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ ಪ್ರೇಯಸಿ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಣ್ಣೀರು ಭೂಮಿ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣನ್ನು ಕಿತ್ತು ತಮ್ಮ ಪಾದಗಳಿಗೆ ಸಮರ್ಪಿಸಿದೆ. ಉತ್ತರಿಯು ವೀರಸತಿ ಪತ್ಯಾಗನದೊಳ ದೇವರಾಗನಂತಲವೇನು ಪ್ರಿಯ? ಇನ್ನು ನನಗಾಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವನು. ಇನ್ನು ನನಗೆ ಅಪಜಯವಿಲ್ಲ. ಹೌದು ಕುಮಾರ, ನಿನ್ನಂತೆ ವೀರನಿಗೆ ಎಂದಿಗೂ ಅಪಜಯವಿಲ್ಲ ಕಂದ. ತಾಯಿ, ನಿನ್ನ ಆಶೀರ್ವಾದ ಸರ್ವದಾ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ಕಂದ. ಈ ದಿನ ದ್ರೋಣರ ಚಕ್ಕನ್ನು ಭೇದಿಸುವಾಗಿ ಪಾಂಡವರ ಸಭೆಯಲ್ಲಿ ಪತಿಯೂ ಮಾಡಿದೆ, ನಿಜವೇ ಕಂದ? ಹೌದು ತಾಯಿ. ಇಂದು ಸುಭದ್ರ ವೀರಮಾತೆ ಎಂಬುದನ್ನು ಇಡೀ ಜಗತ್ತಿಗೆ ತಿಳಿಸುವೆನು. ಇಂದಿನ ಸಾಹಸದಿಂದ ಆಚಾರ್ಯ ದ್ರೋಣನೂ ಸ್ತಂಭಿಕನಾಗುವನು. ನನ್ನನ್ನು ಅರಸು ತಾಯಿ, ನನ್ನನ್ನು ಅರಸು ತಾಯಿ. ಕುಳಿತು ಕಂದ. ಜಯಶಾಲಿಯಾಗು ಪುತ್ರ. ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ರಕ್ಷಿಸಲಿ. ಜಯಶಾಲಿಯಾಗಿ ಹೋಗಿ ಬಾ ಕಂದ. ಸ್ವಾಮಿ, ಅನುಗ್ರಹಿತನಾದನು ಜನನಿ.
ಇಂದಿನ ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಅಮ್ಮ, ನೋವೆಂಬುದನ್ನೇ ತಿಳಿಯದ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ದುರ್ಬಲ ಸಂದೇಹದಿಂದ ಇದು ಸುರದಿರಲಿ. ಇಂದಿನ ಸಾಹಸದಲ್ಲಿ ನಾನೊಂದು ವೇಳೆ ಕುಮಾರ, ಅಭದ್ರ ನುಡಿಯಬೇಡ ಕಂದ. ರಣಭೂಮಿಯಲ್ಲಿ ಜಯಶಾಲಿಯಾಗಿ ಹೋಗಿ ಬಾ. ಇನ್ನು ನನಗೆ ಆಜ್ಞೆಯನ್ನು ಕೊಡುತ್ತಾಯಿ. ಹಾಗೆ ಆಗಲಿ, ಹೋಗಿ ಬಾ ಕಂದ ಜಯಶಾಲಿಯಾಗಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ವೀರರು ಯಾರೆಂಬುದನ್ನು ಒಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದಲ್ಲಿ ಕೈ ನೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಲ್ಲಿ ಕೈ ನೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಪರ, ಮಹಾಭೀಕರ ಜಯ ಧ್ವನಿಪರ, ಸಹಸ್ರ ರೂಪಾಯಿ ಭಯಂಕರ, ಸಹಸ್ರ ರೂಪಾಯಿ ಭಯಂಕರ, ಮಹೋಘ್ರಾನಿ ಪಟ ಸಮಗ್ರ ವಿಜಯ. ಸಮಗ್ರ ವಿಜಯ ಸವದಲ್ಲಿ ಕೈ ನೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನವಹಿತ ಧೂಮ ಗಜ ಸಹಿತ ವಿಭವ ಅಧಿತ ಮುಖ್ಯ. ಅಹಿತ ನವಹಿತ ಧೂಮ ಗಜ ಸಹಿತ ವಿಭವ ಅಧಿತ ಮುಖಿಲ. ತುಹಿನ ರೋಚಿ ಕುಲ ಮಹಾದ್ವಿನಿಲ, ತುಹಿನ ರೋಚಿ ಕುಲ ಮಹಾದ್ವಿನಿಲ. ರೂಪವರಿತ ಕುರು ವಿಜಯ ಪರಿಕಲಿತ, ರೂಪವರಿತ ಕುರು ವಿಜಯ ಪರಿಕಲಿತ, ರೂಪವರಿತ ಕುರು ವಿಜಯ ಪರಿಕಲಿತ, ರೂಪವರಿತ ಕುರು ವಿಜಯ ಪರಿಕಲಿತ. ವಿಜಯ ನವದಲ್ಲಿ ಕೈ ನೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಅರ್ಜುನ, ವಾಸುದೇವ, ಅತ್ತ ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತಂತೆ ಉನ್ಮಿಲಿತವಾಗಿ ಕಾಣುತ್ತಿದೆ. ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ಸಹೋದರ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆಯೇ ಸಿಂಧು ರಾಜ ಶಕುನಿ ಜಯದ್ರಥನ ಬಲಗಡೆ ಒಂದೇ ರಥವಾದ ಚದುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಇದ್ದಾರೆ. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಒಕ್ಕಲುದಾರಿಯಾಗಿ ನಮ್ಮ ಕಡೆ ಗಂಭೀರ ಮುದ್ರೆಯಿಂದ ನೋಡುತ್ತಿರುವವನೇ ಅಶ್ವತ್ಥಾಮನು.
ಹಿತ್ತ ನೋಡು ಪಾರ್ಥ. ಸ್ವರ್ಣಮಯವಾದ ಅಷ್ಟೋಭಿತ ಶ್ವೇತವ ರಥದಲ್ಲಿ ಶ್ವೇತವಶನಧಾರಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಿನಿಂದ ಅವರ ಮಸ್ತಕದಲ್ಲಿ ತುಂಬಿದ ರತ್ನ ಖಚಿತವಾದ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿದೆ. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿಯು. ಆತನಿಗೆ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಒಂದು ಬಾರಿ ನಮಸ್ಕರಿಸು. ಆಜ್ಞೆ ವಾಸುದೇವ. ಭೀಷ್ಮನ್ ಪಿತಾಮಹರಿಗೆ ವಂದಿಸುವನು. ಅರ್ಜುನ ಪ್ರಾಣಗಳನ್ನು ಸ್ವೀಕರಿಸಿ ವಾಸುದೇವ, ನನ್ನ ಜೀವನದಲ್ಲಿ ಎಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಉಚಿತ ಭಾವಗಳು ಉಂಟಾಗುತ್ತಿರುವವು. ಇದೇನು ಅರ್ಜುನನ ಪತನವೋ ಇಲ್ಲಿ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚ್ಛೇದನಾಗಿರುವೆ? ಜನಾರ್ದನ ಕೋಪಿಕೆ ಕಾತುರನಾಗುವೆ. ಏತಕ್ಕೆ ಕೋಪಿಕೆ ಕಾತುರನಾಗುವೆ. ಏತಕ್ಕೆ ಕೋಪಿಕೆ ಕಾತುರನಾಗುವೆ. ಚಾಪಾತಾವಾ ಜಯ ಅಕ್ರಮ ಪಡೆ ಜಯ ಚಾಪಾತಾವಾ ಜಯ ಅಕ್ರಮ ಜನಾರ್ದನ ಅದ್ಭುತ ಈ ಕದನ. ಏನ್ ಹೇಳಲಿ ಕೃಷ್ಣ? ನನ್ನ ಪ್ರತ್ಯಯಗಳಲ್ಲಿಯೂ ದಾನ ಜಾಲೆಯು ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನು ಹುಟ್ಟುತ್ತಿರುವುದು, ಕಾಲಿಗೆಯು ಒಣಗುತ್ತಿರುವುದು, ಕೈಯಿಂದ ಗಾಂಡಿರವು ಕಳಚಿತ್ತು, ಕಾಲುಗಳು ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿದ್ದರಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರೆನಿಸುವರು. ಇವರ ಮೇಲೆ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು. ಅರ್ಜುನ, ಇದೇನು ಇಂಥ ವಿಷಮಾದವಾದ ಇಂಥ ಕಶ್ಮಲಭಾವ ಏಕೆ ಉಂಟಾಯಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಹಾದಿಯನ್ನು ಹಿಡಿಯಬೇಡ.
ಆದರ್ಶನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ನೋಡು. ಭೀಷ್ಮರು ಪಿತಾಮಹರು ಆಚಾರ್ಯ ದ್ರೋಣರು ನನ್ನ ಅರ್ಥ ಶಿಕ್ಷಣವನ್ನು ಕೊಟ್ಟವರು. ಇವರೊಡನೆ ನಾನು ಬಾಣನ್ನು ತೊಡೆಯುವುದೇ ಇವರುಗಳ ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃಷ್ಟಿಯೇ ಮೇಲೆನಿಸುವುದು. ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧಕ್ಕೆ ಇದು ಸೃಷ್ಟಿಯ ಧರ್ಮ. ಈ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಇದರಿಂದ ನನ್ನನ್ನು ಹೇಳಿ ಎಂದು ತಿಳಿಯಬೇಡ. ಯುದ್ಧ ಹೊರಟಾಗಿ ಕ್ಷತ್ರಿಯ ಧರ್ಮವು ಯಾವುದೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳಾದರೂ ಸಹಿಸಬಹುದು. ಕೃಷ್ಣ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಕರ್ಮನಾಶವೋ ಇಲ್ಲ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿ ತೋರಿಸು ವಾಸುದೇವ. ಅರ್ಜುನ, ಕರ್ಮವು ಮಾನವನ ಜೀವಂತ ರಾಜಮಾರ್ಗ. ನೀನು ಈ ಕರ್ಮತತ್ಪರನಾಗು. ಕಷ್ಟವನ್ನು ತ್ಯಜಿಸು. ಇಹದಲ್ಲಿ ಕೀರ್ತಿಯನ್ನು, ಬರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಹೇ ದಿವ್ಯವಾಣಿ, ನನ್ನ ಹೃದಯ ಪ್ರಜ್ಞೆಯು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ನಿನ್ನ ಕರ್ಮಯೋಗಿ. ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ತಿಳಿಸು. ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನಿಸಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮರಾಜರಹಿತನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ನಾನು ಹೂವಿನ ಜನಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರಣದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತು ಏನು? ನಿನ್ನ ತಿಳಿಯೋ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾದೇವ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲದ ರೂಪದಿಂದ ಪ್ರಾಣಿಗಳಿಗೆ ಜೀವನವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮನವು ನಾಶವಾಯಿತು. ಹೃದಯದ ಅಂಧಕಾರವು ನನಗೆ ತಿಳಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು, ನನ್ನ ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯನ್ನು ದರ್ಶನ ಮಾಡು. ಕರಾಳ ಸ್ವರೂಪನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿಷ ಮಾತ್ರಕ್ಕೆ ಸಹಾಯಕನಾಗು. ನೀನು ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆ. ಇದೆಂಥ ಭಯಂಕರವಾದ ರೂಪವಿದು. ನೋಡಲಾರನು. ಎಂಥ ಭಯಂಕರವಾದ ರೂಪವಿದು. ಕೈ ಕಾಲುಗಳು ಕಂಪಿಸುತ್ತಿರುವವು. ಕರುಣಾಮಯನೇ,
ನಿನ್ನ ಸೌಮ್ಯ ರೂಪವನ್ನು ತೋರಿಸು. ಭಯವನ್ನು ಬಿಡು ಪ್ರಾಣಸಖ, ನನ್ನ ಸಂಹಾರ ಮೂರ್ತಿಯನ್ನು ದರ್ಶನ ಮಾಡು. ಆಗ್ನೇ ಮಾಧವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ತೆಗೆದುಕೋ ಧನುಸ್ಸನ್ನು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಆಗ್ನೇ ವಾಸುದೇವ. ಭೀಮಸೇನ, ಇದೆಂಥ ಅಪಮಾನ! ಈ ಸಾರಿ ದುರ್ಯೋಧನನು ನಿಮ್ಮನ್ನೇ ವಂಚಿಸಿದನು. ವಾಸುದೇವ, ನಿನ್ನನ್ನು ಈ ಭೀಮನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಈಗ ಮಾಡುವುದೇನೋ ವಾಸುದೇವ? ದುರ್ಯೋಧನ ವೈಸಂಪ ಸರೋವರದಲ್ಲಿ ಹಡಗಿ ಜಲಸಂಬಂಧದಿಂದ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ. ಪರಮಾತ್ಮ, ತಮ್ಮ ಸುಯೋಧನ ಯಾದದ್ದು ಆಗಿ ಹೋಯ್ತು. ನಮ್ಮ ಸಂಗಡ ಬಾ. ಹಸ್ತಿನಾವತಿಯ ಸಂಭ್ರಮವನ್ನು ಪಟ್ಟಗಟ್ಟಿ ನೀನು ಹೇಳಿದಂತೆ ನಾವು ಕೇಳಬಹುದು. ಬಾ ತಮ್ಮ ಬಾ. ಧರ್ಮನಂದನ, ಪರಮಾತ್ಮ, ಅವನು ನಿನ್ನ ಮಾತಿಗೆ ಬರುವುದಿಲ್ಲ. ಭೀಮಸೇನ, ನೀನೇ ಕೂಗು, ಅವನೇ ಎದ್ದು ಬರುವನು. ಒಪ್ಪದ ಮಾತು ದುರ್ಯೋಧನ, ಆನಂದ ಸ್ವಡಿಸನ್ನು ನಾಶ ಮಾಡಿದೆ. ಭೀಷ್ಮ ದ್ರೋಣರು ಸಂಧ್ಯರು ನೇಣಗಾಗಿ ಪ್ರಾಣ ಬಿಟ್ಟರು. ಸಾಕು ನಿಂದ ಮಾಡಿದರು. ಯುದ್ಧ ಮಾಡಿ ಏರಿಯಾಗಿ ಹೋಗಿ ಬಂದು ಪ್ರಾಣವನಿಂದ ಎಲ್ಲ ಮಾಡಾಗ ಗೊತ್ತಿರುವೆ. ನಾನಂತ ತೀರನಾದರೆ ಕೂಡ ನಮಗೆ ಭೀಮ ಪ್ರಾಣ ಭಯದಿಂದ ಬಂದು ನಾನು ಅವಿತು ಕುಳಿತಿಲ್ಲ. ಕೊನೆಯ ಸಾರಿನೊಡನೆ ಯುದ್ಧ ಮಾಡಲು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದನು. ಉತ್ತಮ ದುರ್ಯೋಧನ, ಉತ್ತಮ ಧರ್ಮನಂದನ. ನನ್ನ 11 ಅಕ್ಷರ ಸೈನ್ಯವನ್ನು ನಾಶ ಮಾಡಿದೆ. ಈಗ ಉಳಿದಿರುವುದು ನಾನು ಮತ್ತು ನನ್ನ ಗದೆ. ಪಾಂಡವ ವೀರರೇ, ಗೋದಾವರಿ ಯುದ್ಧಕ್ಕೆ ಕರೆಯುವೆನು. ಸಾಮರ್ಥ್ಯವುಳ್ಳವರು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬಂದಿರಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ?
ಭೀಮಸೇನ. ಎಷ್ಟು ನೀವು ಇದು ಸುಮ್ಮ ಮಾತಕ್ಕಾಗಿ ಕಾದಿತ್ತು. ನಾನು ಹೋದ್ರು ಮಾತಿತ್ತು. ಜಯಶೀಲನಾಗೂ ರುಕೋದರ. ಕೃಷ್ಣ ನನ್ನನ್ನು ಆಶೀರ್ವದಿಸುವಾದರೆ ಆಶೀರ್ವದಿಸು, ಇಲ್ಲವಾದರೆ ಬಿಡು. ಜಯಶೀಲನಾಗೂ ರುಕೋದರ. ಇಲ್ಲವೋ ಭೀಮ ಸಿದ್ಧನಾಗು. ಭೀಮನನ್ನು ರಕ್ಷಿಸು ಪರಮಾತ್ಮ. ಸ್ವಲ್ಪ ಸುಮ್ಮನಿರು ಧರ್ಮನಂದನ. ಬಾಪು ದುರ್ಯೋಧನ, ಬಾಪು ಹೆದರಬೇಡ. ಭೀಮಸೇನ ತೊಡೆ ತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಸಾಧ್ಯನಾಗು. ಅತ್ಯಾಚಾರ, ಅಧರ್ಮದ ಯುದ್ಧ. ವೀರ ಸ್ವರ್ಗವನ್ನು ಪಡೆಯ ದುರ್ಯೋಧನ. ಪಾಂಡುನಂದನರೇ ಪರಮಾತ್ಮ. ಪಾಂಡುನಂದನರೇ ಪರಮಾತ್ಮ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂಸ್ಥಾಪನೆ ಆಯಿತು, ಲೋಕ ಕಲ್ಯಾಣವೂ ಉಂಟಾಯಿತು. ನೀವು ನೆಮ್ಮದಿಯಿಂದ ರಾಜ್ಯಭಾರವನ್ನು ಮಾಡಿ. ಪರಮಾತ್ಮ ಆಗಬಹುದು ಪರಮಾತ್ಮ. ಇನ್ನ ಸಕಲವಾಗಿ ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಹರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಶುಭ ಶ್ರೀಲೋಲಾಯ. ಮಂಗಳವರ ಶುಭ ಶ್ರೀಲೋಲಾಯ. ಜಯ 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 ಜಯ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಶ್ರೀಭದ್ರಮಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀಕೃಷ್ಣನ ಪಾದಾರಗತಿ ಗೋವಿಂದ, ಶ್ರೀರಾಮಚಂದ್ರನ ಪಾದಾರಗತಿ ಗೋವಿಂದ, ವರದು ತಾಂಡವೇಶ್ವರ ಸ್ವಾಮಿಯ ಪಾದಾರಗತಿ ಗೋವಿಂದ, ಚಿತ್ರರಮಣ ಸ್ವಾಮಿಯ ಪಾದಾರಗತಿ ಗೋವಿಂದ, ಮಾಯಮ್ಮನವರ ಪಾದಾರಗತಿ ಗೋವಿಂದ, ಕಾಳಮ್ಮನವರ ಪಾದಾರಗತಿ ಗೋವಿಂದ. ಹರ ನಮ ಪಾರ್ವತಿ ಪತಿಯೇ ಹರ ಹರ ಮಹದೇವ. ಫಲೋ ಬರ ಪತಾಕಿ, ಫಲೋ